ವಿಚಾರ ಪ್ರಕರಣವನ್ನ ಕೇಂದ್ರ ಗೃಹ ಇಲಾಖೆ ಎನ್ಐಎಗೆ ಹಸ್ತಾಂತರಿಸಿದೆ. ನರಮೇಧದಲ್ಲಿ 26 ಮಂದಿ ಮೃತಪಟ್ಟಿದ್ದು, ಪುರುಷರ ಬಟ್ಟೆ ಬಿಚ್ಚಿಸಿ ಗುಂಡಿಕ್ಕಿ ಕೊಂದಿದ್ದರು ಅನ್ನುವಂಥದ್ದೇನಿದೆ. ಈ ವಿಚಾರಗಳನ್ನ ಇನ್ವೆಸ್ಟಿಗೇಟ್ ಮಾಡಲಾಗುತ್ತೆ. ಪಾಕ್ ವಿರುದ್ಧ ಪ್ರತೀಕಾರಕ್ಕೆ ಬಲವಾದ ಕೂಗು ಕೇಳಿ ಬರ್ತಾ ಇದೆ. ರೋಷಾಗ್ನಿಯಲ್ಲಿ ಇಡೀ ದೇಶ ಕುದೀತಾ ಇದೆ. ವಿಚಾರ ಪ್ರಕರಣವನ್ನ ಕೇಂದ್ರ ಗೃಹ ಇಲಾಖೆ ಎನ್ಐಎಗೆ ಹಸ್ತಾಂತರಿಸಿದೆ. ನರಮೇಧದಲ್ಲಿ 26 ಮಂದಿ ಮೃತಪಟ್ಟಿದ್ದು, ಪುರುಷರ ಬಟ್ಟೆ ಬಿಚ್ಚಿಸಿ ಗುಂಡಿಕ್ಕಿ ಕೊಂದಿದ್ದರು ಅನ್ನುವಂಥದ್ದೇನಿದೆ. ಈ ವಿಚಾರಗಳನ್ನ ಇನ್ವೆಸ್ಟಿಗೇಟ್ ಮಾಡಲಾಗುತ್ತೆ. ಪಾಕ್ ವಿರುದ್ಧ ಪ್ರತೀಕಾರಕ್ಕೆ ಬಲವಾದ ಕೂಗು ಕೇಳಿ ಬರ್ತಾ ಇದೆ. ರೋಷಾಗ್ನಿಯಲ್ಲಿ ಇಡೀ ದೇಶ ಕುದೀತಾ ಇದೆ. ವಿಚಾರ ಪ್ರಕರಣವನ್ನ ಕೇಂದ್ರ ಗೃಹ ಇಲಾಖೆ ಎನ್ಐಎಗೆ ಹಸ್ತಾಂತರಿಸಿದೆ. ನರಮೇಧದಲ್ಲಿ 26 ಮಂದಿ ಮೃತಪಟ್ಟಿದ್ದು, ಪುರುಷರ ಬಟ್ಟೆ ಬಿಚ್ಚಿಸಿ ಗುಂಡಿಕ್ಕಿ ಕೊಂದಿದ್ದರು ಅನ್ನುವಂಥದ್ದೇನಿದೆ. ಈ ವಿಚಾರಗಳನ್ನ ಇನ್ವೆಸ್ಟಿಗೇಟ್ ಮಾಡಲಾಗುತ್ತೆ. ಪಾಕ್ ವಿರುದ್ಧ ಪ್ರತೀಕಾರಕ್ಕೆ ಬಲವಾದ ಕೂಗು ಕೇಳಿ ಬರ್ತಾ ಇದೆ. ರೋಷಾಗ್ನಿಯಲ್ಲಿ ಇಡೀ ದೇಶ ಕುದೀತಾ ಇದೆ. ವಿಚಾರ ಪ್ರಕರಣವನ್ನ ಕೇಂದ್ರ ಗೃಹ ಇಲಾಖೆ ಎನ್ಐಎಗೆ ಹಸ್ತಾಂತರಿಸಿದೆ. ನರಮೇಧದಲ್ಲಿ 26 ಮಂದಿ ಮೃತಪಟ್ಟಿದ್ದು, ಪುರುಷರ ಬಟ್ಟೆ ಬಿಚ್ಚಿಸಿ ಗುಂಡಿಕ್ಕಿ ಕೊಂದಿದ್ದರು ಅನ್ನುವಂಥದ್ದೇನಿದೆ. ಈ ವಿಚಾರಗಳನ್ನ ಇನ್ವೆಸ್ಟಿಗೇಟ್ ಮಾಡಲಾಗುತ್ತೆ. ಪಾಕ್ ವಿರುದ್ಧ ಪ್ರತೀಕಾರಕ್ಕೆ ಬಲವಾದ ಕೂಗು ಕೇಳಿ ಬರ್ತಾ ಇದೆ. ರೋಷಾಗ್ನಿಯಲ್ಲಿ ಇಡೀ ದೇಶ ಕುದೀತಾ ಇದೆ. ವಿಚಾರ ಪ್ರಕರಣವನ್ನ ಕೇಂದ್ರ ಗೃಹ ಇಲಾಖೆ ಎನ್ಐಎಗೆ ಹಸ್ತಾಂತರಿಸಿದೆ. ನರಮೇಧದಲ್ಲಿ 26 ಮಂದಿ ಮೃತಪಟ್ಟಿದ್ದು, ಪುರುಷರ ಬಟ್ಟೆ ಬಿಚ್ಚಿಸಿ ಗುಂಡಿಕ್ಕಿ ಕೊಂದಿದ್ದರು ಅನ್ನುವಂಥದ್ದೇನಿದೆ. ಈ ವಿಚಾರಗಳನ್ನ ಇನ್ವೆಸ್ಟಿಗೇಟ್ ಮಾಡಲಾಗುತ್ತೆ. ಪಾಕ್ ವಿರುದ್ಧ ಪ್ರತೀಕಾರಕ್ಕೆ ಬಲವಾದ ಕೂಗು ಕೇಳಿ ಬರ್ತಾ ಇದೆ. ರೋಷಾಗ್ನಿಯಲ್ಲಿ ಇಡೀ ದೇಶ ಕುದೀತಾ ಇದೆ. ವಿಚಾರ ಪ್ರಕರಣವನ್ನ ಕೇಂದ್ರ ಗೃಹ ಇಲಾಖೆ ಎನ್ಐಎಗೆ ಹಸ್ತಾಂತರಿಸಿದೆ. ನರಮೇಧದಲ್ಲಿ 26 ಮಂದಿ ಮೃತಪಟ್ಟಿದ್ದು, ಪುರುಷರ ಬಟ್ಟೆ ಬಿಚ್ಚಿಸಿ ಗುಂಡಿಕ್ಕಿ ಕೊಂದಿದ್ದರು ಅನ್ನುವಂಥದ್ದೇನಿದೆ. ಈ ವಿಚಾರಗಳನ್ನ ಇನ್ವೆಸ್ಟಿಗೇಟ್ ಮಾಡಲಾಗುತ್ತೆ. ಪಾಕ್ ವಿರುದ್ಧ ಪ್ರತೀಕಾರಕ್ಕೆ ಬಲವಾದ ಕೂಗು ಕೇಳಿ ಬರ್ತಾ ಇದೆ. ರೋಷಾಗ್ನಿಯಲ್ಲಿ ಇಡೀ ದೇಶ ಕುದೀತಾ ಇದೆ. ವಿಚಾರ ಪ್ರಕರಣವನ್ನ ಕೇಂದ್ರ ಗೃಹ ಇಲಾಖೆ ಎನ್ಐಎಗೆ ಹಸ್ತಾಂತರಿಸಿದೆ. ನರಮೇಧದಲ್ಲಿ 26 ಮಂದಿ ಮೃತಪಟ್ಟಿದ್ದು, ಪುರುಷರ ಬಟ್ಟೆ ಬಿಚ್ಚಿಸಿ ಗುಂಡಿಕ್ಕಿ ಕೊಂದಿದ್ದರು ಅನ್ನುವಂಥದ್ದೇನಿದೆ. ಈ ವಿಚಾರಗಳನ್ನ ಇನ್ವೆಸ್ಟಿಗೇಟ್ ಮಾಡಲಾಗುತ್ತೆ. ಪಾಕ್ ವಿರುದ್ಧ ಪ್ರತೀಕಾರಕ್ಕೆ ಬಲವಾದ ಕೂಗು ಕೇಳಿ ಬರ್ತಾ ಇದೆ. ರೋಷಾಗ್ನಿಯಲ್ಲಿ ಇಡೀ ದೇಶ ಕುದೀತಾ ಇದೆ. ವಿಚಾರ ಪ್ರಕರಣವನ್ನ ಕೇಂದ್ರ ಗೃಹ ಇಲಾಖೆ ಎನ್ಐಎಗೆ ಹಸ್ತಾಂತರಿಸಿದೆ. ನರಮೇಧದಲ್ಲಿ 26 ಮಂದಿ ಮೃತಪಟ್ಟಿದ್ದು, ಪುರುಷರ ಬಟ್ಟೆ ಬಿಚ್ಚಿಸಿ ಗುಂಡಿಕ್ಕಿ ಕೊಂದಿದ್ದರು ಅನ್ನುವಂಥದ್ದೇನಿದೆ. ಈ ವಿಚಾರಗಳನ್ನ ಇನ್ವೆಸ್ಟಿಗೇಟ್ ಮಾಡಲಾಗುತ್ತೆ. ಪಾಕ್ ವಿರುದ್ಧ ಪ್ರತೀಕಾರಕ್ಕೆ ಬಲವಾದ ಕೂಗು ಕೇಳಿ ಬರ್ತಾ ಇದೆ. ರೋಷಾಗ್ನಿಯಲ್ಲಿ ಇಡೀ ದೇಶ ಕುದೀತಾ ಇದೆ. ವಿಚಾರ ಪ್ರಕರಣವನ್ನ ಕೇಂದ್ರ ಗೃಹ ಇಲಾಖೆ ಎನ್ಐಎಗೆ ಹಸ್ತಾಂತರಿಸಿದೆ. ನರಮೇಧದಲ್ಲಿ 26 ಮಂದಿ ಮೃತಪಟ್ಟಿದ್ದು, ಪುರುಷರ ಬಟ್ಟೆ ಬಿಚ್ಚಿಸಿ ಗುಂಡಿಕ್ಕಿ ಕೊಂದಿದ್ದರು ಅನ್ನುವಂಥದ್ದೇನಿದೆ. ಈ ವಿಚಾರಗಳನ್ನ ಇನ್ವೆಸ್ಟಿಗೇಟ್ ಮಾಡಲಾಗುತ್ತೆ. ಪಾಕ್ ವಿರುದ್ಧ ಪ್ರತೀಕಾರಕ್ಕೆ ಬಲವಾದ ಕೂಗು ಕೇಳಿ ಬರ್ತಾ ಇದೆ. ರೋಷಾಗ್ನಿಯಲ್ಲಿ ಇಡೀ ದೇಶ ಕುದೀತಾ ಇದೆ. ವಿಚಾರ ಪ್ರಕರಣವನ್ನ ಕೇಂದ್ರ ಗೃಹ ಇಲಾಖೆ ಎನ್ಐಎಗೆ ಹಸ್ತಾಂತರಿಸಿದೆ. ನರಮೇಧದಲ್ಲಿ 26 ಮಂದಿ ಮೃತಪಟ್ಟಿದ್ದು, ಪುರುಷರ ಬಟ್ಟೆ ಬಿಚ್ಚಿಸಿ ಗುಂಡಿಕ್ಕಿ ಕೊಂದಿದ್ದರು ಅನ್ನುವಂಥದ್ದೇನಿದೆ. ಈ ವಿಚಾರಗಳನ್ನ ಇನ್ವೆಸ್ಟಿಗೇಟ್ ಮಾಡಲಾಗುತ್ತೆ. ಪಾಕ್ ವಿರುದ್ಧ ಪ್ರತೀಕಾರಕ್ಕೆ ಬಲವಾದ ಕೂಗು ಕೇಳಿ ಬರ್ತಾ ಇದೆ. ರೋಷಾಗ್ನಿಯಲ್ಲಿ ಇಡೀ ದೇಶ ಕುದೀತಾ ಇದೆ. ವಿಚಾರ ಪ್ರಕರಣವನ್ನ ಕೇಂದ್ರ ಗೃಹ ಇಲಾಖೆ ಎನ್ಐಎಗೆ ಹಸ್ತಾಂತರಿಸಿದೆ. ನರಮೇಧದಲ್ಲಿ 26 ಮಂದಿ ಮೃತಪಟ್ಟಿದ್ದು, ಪುರುಷರ ಬಟ್ಟೆ ಬಿಚ್ಚಿಸಿ ಗುಂಡಿಕ್ಕಿ ಕೊಂದಿದ್ದರು ಅನ್ನುವಂಥದ್ದೇನಿದೆ. ಈ ವಿಚಾರಗಳನ್ನ ಇನ್ವೆಸ್ಟಿಗೇಟ್ ಮಾಡಲಾಗುತ್ತೆ. ಪಾಕ್ ವಿರುದ್ಧ ಪ್ರತೀಕಾರಕ್ಕೆ ಬಲವಾದ ಕೂಗು ಕೇಳಿ ಬರ್ತಾ ಇದೆ. ರೋಷಾಗ್ನಿಯಲ್ಲಿ ಇಡೀ ದೇಶ ಕುದೀತಾ ಇದೆ. ವಿಚಾರ ಪ್ರಕರಣವನ್ನ ಕೇಂದ್ರ ಗೃಹ ಇಲಾಖೆ ಎನ್ಐಎಗೆ ಹಸ್ತಾಂತರಿಸಿದೆ. ನರಮೇಧದಲ್ಲಿ 26 ಮಂದಿ ಮೃತಪಟ್ಟಿದ್ದು, ಪುರುಷರ ಬಟ್ಟೆ ಬಿಚ್ಚಿಸಿ ಗುಂಡಿಕ್ಕಿ ಕೊಂದಿದ್ದರು ಅನ್ನುವಂಥದ್ದೇನಿದೆ. ಈ ವಿಚಾರಗಳನ್ನ ಇನ್ವೆಸ್ಟಿಗೇಟ್ ಮಾಡಲಾಗುತ್ತೆ. ಪಾಕ್ ವಿರುದ್ಧ ಪ್ರತೀಕಾರಕ್ಕೆ ಬಲವಾದ ಕೂಗು ಕೇಳಿ ಬರ್ತಾ ಇದೆ. ರೋಷಾಗ್ನಿಯಲ್ಲಿ ಇಡೀ ದೇಶ ಕುದೀತಾ ಇದೆ. ವಿಚಾರ ಪ್ರಕರಣವನ್ನ ಕೇಂದ್ರ ಗೃಹ ಇಲಾಖೆ ಎನ್ಐಎಗೆ ಹಸ್ತಾಂತರಿಸಿದೆ. ನರಮೇಧದಲ್ಲಿ 26 ಮಂದಿ ಮೃತಪಟ್ಟಿದ್ದು, ಪುರುಷರ ಬಟ್ಟೆ ಬಿಚ್ಚಿಸಿ ಗುಂಡಿಕ್ಕಿ ಕೊಂದಿದ್ದರು ಅನ್ನುವಂಥದ್ದೇನಿದೆ. ಈ ವಿಚಾರಗಳನ್ನ ಇನ್ವೆಸ್ಟಿಗೇಟ್ ಮಾಡಲಾಗುತ್ತೆ. ಪಾಕ್ ವಿರುದ್ಧ ಪ್ರತೀಕಾರಕ್ಕೆ ಬಲವಾದ ಕೂಗು ಕೇಳಿ ಬರ್ತಾ ಇದೆ. ರೋಷಾಗ್ನಿಯಲ್ಲಿ ಇಡೀ ದೇಶ ಕುದೀತಾ ಇದೆ. ವಿಚಾರ ಪ್ರಕರಣವನ್ನ ಕೇಂದ್ರ ಗೃಹ ಇಲಾಖೆ ಎನ್ಐಎಗೆ ಹಸ್ತಾಂತರಿಸಿದೆ. ನರಮೇಧದಲ್ಲಿ 26 ಮಂದಿ ಮೃತಪಟ್ಟಿದ್ದು, ಪುರುಷರ ಬಟ್ಟೆ ಬಿಚ್ಚಿಸಿ ಗುಂಡಿಕ್ಕಿ ಕೊಂದಿದ್ದರು ಅನ್ನುವಂಥದ್ದೇನಿದೆ. ಈ ವಿಚಾರಗಳನ್ನ ಇನ್ವೆಸ್ಟಿಗೇಟ್ ಮಾಡಲಾಗುತ್ತೆ. ಪಾಕ್ ವಿರುದ್ಧ ಪ್ರತೀಕಾರಕ್ಕೆ ಬಲವಾದ ಕೂಗು ಕೇಳಿ ಬರ್ತಾ ಇದೆ. ರೋಷಾಗ್ನಿಯಲ್ಲಿ ಇಡೀ ದೇಶ ಕುದೀತಾ ಇದೆ. ವಿಚಾರ ಪ್ರಕರಣವನ್ನ ಕೇಂದ್ರ ಗೃಹ ಇಲಾಖೆ ಎನ್ಐಎಗೆ ಹಸ್ತಾಂತರಿಸಿದೆ. ನರಮೇಧದಲ್ಲಿ 26 ಮಂದಿ ಮೃತಪಟ್ಟಿದ್ದು, ಪುರುಷರ ಬಟ್ಟೆ ಬಿಚ್ಚಿಸಿ ಗುಂಡಿಕ್ಕಿ ಕೊಂದಿದ್ದರು ಅನ್ನುವಂಥದ್ದೇನಿದೆ. ಈ ವಿಚಾರಗಳನ್ನ ಇನ್ವೆಸ್ಟಿಗೇಟ್ ಮಾಡಲಾಗುತ್ತೆ. ಪಾಕ್ ವಿರುದ್ಧ ಪ್ರತೀಕಾರಕ್ಕೆ ಬಲವಾದ ಕೂಗು ಕೇಳಿ ಬರ್ತಾ ಇದೆ. ರೋಷಾಗ್ನಿಯಲ್ಲಿ ಇಡೀ ದೇಶ ಕುದೀತಾ ಇದೆ. ವಿಚಾರ
ಪ್ರಕರಣವನ್ನ ಕೇಂದ್ರ ಗೃಹ ಇಲಾಖೆ ಎನ್ಐಎಗೆ ಹಸ್ತಾಂತರಿಸಿದೆ. ನರ್ಮೇಧದಲ್ಲಿ 26 ಮಂದಿ ಮೃತಪಟ್ಟಿದ್ದು, ಪುರುಷರ ಬಟ್ಟೆ ಬಿಚ್ಚಿಸಿ ಗುಂಡಿಕ್ಕಿ ಕೊಂದಿದ್ದರು ಅನ್ನುವಂಥದ್ದೇನಿದೆ. ಈ ವಿಚಾರಗಳನ್ನ ಇನ್ವೆಸ್ಟಿಗೇಟ್ ಮಾಡಲಾಗುತ್ತೆ. ಪಾಕ್ ವಿರುದ್ಧ ಪ್ರತೀಕಾರಕ್ಕೆ ಬಲವಾದ ಕೂಗು ಕೇಳಿ ಬರ್ತಾ ಇದೆ. ರೋಷಾಗ್ನಿಯಲ್ಲಿ ಇಡೀ ದೇಶ ಕುದೀತಾ ಇದೆ. ಪ್ರಕರಣವನ್ನ ಕೇಂದ್ರ ಗೃಹ ಇಲಾಖೆ ಎನ್ಐಎಗೆ ಹಸ್ತಾಂತರಿಸಿದೆ. ನರ್ಮೇಧದಲ್ಲಿ 26 ಮಂದಿ ಮೃತಪಟ್ಟಿದ್ದು, ಪುರುಷರ ಬಟ್ಟೆ ಬಿಚ್ಚಿಸಿ ಗುಂಡಿಕ್ಕಿ ಕೊಂದಿದ್ದರು ಅನ್ನುವಂಥದ್ದೇನಿದೆ. ಈ ವಿಚಾರಗಳನ್ನ ಇನ್ವೆಸ್ಟಿಗೇಟ್ ಮಾಡಲಾಗುತ್ತೆ. ಪಾಕ್ ವಿರುದ್ಧ ಪ್ರತೀಕಾರಕ್ಕೆ ಬಲವಾದ ಕೂಗು ಕೇಳಿ ಬರ್ತಾ ಇದೆ. ರೋಷಾಗ್ನಿಯಲ್ಲಿ ಇಡೀ ದೇಶ ಕುದೀತಾ ಇದೆ. ಪ್ರಕರಣವನ್ನ ಕೇಂದ್ರ ಗೃಹ ಇಲಾಖೆ ಎನ್ಐಎಗೆ ಹಸ್ತಾಂತರಿಸಿದೆ. ನರ್ಮೇಧದಲ್ಲಿ 26 ಮಂದಿ ಮೃತಪಟ್ಟಿದ್ದು, ಪುರುಷರ ಬಟ್ಟೆ ಬಿಚ್ಚಿಸಿ ಗುಂಡಿಕ್ಕಿ ಕೊಂದಿದ್ದರು ಅನ್ನುವಂಥದ್ದೇನಿದೆ. ಈ ವಿಚಾರಗಳನ್ನ ಇನ್ವೆಸ್ಟಿಗೇಟ್ ಮಾಡಲಾಗುತ್ತೆ. ಪಾಕ್ ವಿರುದ್ಧ ಪ್ರತೀಕಾರಕ್ಕೆ ಬಲವಾದ ಕೂಗು ಕೇಳಿ ಬರ್ತಾ ಇದೆ. ರೋಷಾಗ್ನಿಯಲ್ಲಿ ಇಡೀ ದೇಶ ಕುದೀತಾ ಇದೆ. ಪ್ರಕರಣವನ್ನ ಕೇಂದ್ರ ಗೃಹ ಇಲಾಖೆ ಎನ್ಐಎಗೆ ಹಸ್ತಾಂತರಿಸಿದೆ. ನರ್ಮೇಧದಲ್ಲಿ 26 ಮಂದಿ ಮೃತಪಟ್ಟಿದ್ದು, ಪುರುಷರ ಬಟ್ಟೆ ಬಿಚ್ಚಿಸಿ ಗುಂಡಿಕ್ಕಿ ಕೊಂದಿದ್ದರು ಅನ್ನುವಂಥದ್ದೇನಿದೆ. ಈ ವಿಚಾರಗಳನ್ನ ಇನ್ವೆಸ್ಟಿಗೇಟ್ ಮಾಡಲಾಗುತ್ತೆ. ಪಾಕ್ ವಿರುದ್ಧ ಪ್ರತೀಕಾರಕ್ಕೆ ಬಲವಾದ ಕೂಗು ಕೇಳಿ ಬರ್ತಾ ಇದೆ. ರೋಷಾಗ್ನಿಯಲ್ಲಿ ಇಡೀ ದೇಶ ಕುದೀತಾ ಇದೆ. ಪ್ರಕರಣವನ್ನ ಕೇಂದ್ರ ಗೃಹ ಇಲಾಖೆ ಎನ್ಐಎಗೆ ಹಸ್ತಾಂತರಿಸಿದೆ. ನರ್ಮೇಧದಲ್ಲಿ 26 ಮಂದಿ ಮೃತಪಟ್ಟಿದ್ದು, ಪುರುಷರ ಬಟ್ಟೆ ಬಿಚ್ಚಿಸಿ ಗುಂಡಿಕ್ಕಿ ಕೊಂದಿದ್ದರು ಅನ್ನುವಂಥದ್ದೇನಿದೆ. ಈ ವಿಚಾರಗಳನ್ನ ಇನ್ವೆಸ್ಟಿಗೇಟ್ ಮಾಡಲಾಗುತ್ತೆ. ಪಾಕ್ ವಿರುದ್ಧ ಪ್ರತೀಕಾರಕ್ಕೆ ಬಲವಾದ ಕೂಗು ಕೇಳಿ ಬರ್ತಾ ಇದೆ. ರೋಷಾಗ್ನಿಯಲ್ಲಿ ಇಡೀ ದೇಶ ಕುದೀತಾ ಇದೆ. ಪ್ರಕರಣವನ್ನ ಕೇಂದ್ರ ಗೃಹ ಇಲಾಖೆ ಎನ್ಐಎಗೆ ಹಸ್ತಾಂತರಿಸಿದೆ. ನರ್ಮೇಧದಲ್ಲಿ 26 ಮಂದಿ ಮೃತಪಟ್ಟಿದ್ದು, ಪುರುಷರ ಬಟ್ಟೆ ಬಿಚ್ಚಿಸಿ ಗುಂಡಿಕ್ಕಿ ಕೊಂದಿದ್ದರು ಅನ್ನುವಂಥದ್ದೇನಿದೆ. ಈ ವಿಚಾರಗಳನ್ನ ಇನ್ವೆಸ್ಟಿಗೇಟ್ ಮಾಡಲಾಗುತ್ತೆ. ಪಾಕ್ ವಿರುದ್ಧ ಪ್ರತೀಕಾರಕ್ಕೆ ಬಲವಾದ ಕೂಗು ಕೇಳಿ ಬರ್ತಾ ಇದೆ. ರೋಷಾಗ್ನಿಯಲ್ಲಿ ಇಡೀ ದೇಶ ಕುದೀತಾ ಇದೆ. ಪ್ರಕರಣವನ್ನ ಕೇಂದ್ರ ಗೃಹ ಇಲಾಖೆ ಎನ್ಐಎಗೆ ಹಸ್ತಾಂತರಿಸಿದೆ. ನರ್ಮೇಧದಲ್ಲಿ 26 ಮಂದಿ ಮೃತಪಟ್ಟಿದ್ದು, ಪುರುಷರ ಬಟ್ಟೆ ಬಿಚ್ಚಿಸಿ ಗುಂಡಿಕ್ಕಿ ಕೊಂದಿದ್ದರು ಅನ್ನುವಂಥದ್ದೇನಿದೆ. ಈ ವಿಚಾರಗಳನ್ನ ಇನ್ವೆಸ್ಟಿಗೇಟ್ ಮಾಡಲಾಗುತ್ತೆ. ಪಾಕ್ ವಿರುದ್ಧ ಪ್ರತೀಕಾರಕ್ಕೆ ಬಲವಾದ ಕೂಗು ಕೇಳಿ ಬರ್ತಾ ಇದೆ. ರೋಷಾಗ್ನಿಯಲ್ಲಿ ಇಡೀ ದೇಶ ಕುದೀತಾ ಇದೆ. ಪ್ರಕರಣವನ್ನ ಕೇಂದ್ರ ಗೃಹ ಇಲಾಖೆ ಎನ್ಐಎಗೆ ಹಸ್ತಾಂತರಿಸಿದೆ. ನರ್ಮೇಧದಲ್ಲಿ 26 ಮಂದಿ ಮೃತಪಟ್ಟಿದ್ದು, ಪುರುಷರ ಬಟ್ಟೆ ಬಿಚ್ಚಿಸಿ ಗುಂಡಿಕ್ಕಿ ಕೊಂದಿದ್ದರು ಅನ್ನುವಂಥದ್ದೇನಿದೆ. ಈ ವಿಚಾರಗಳನ್ನ ಇನ್ವೆಸ್ಟಿಗೇಟ್ ಮಾಡಲಾಗುತ್ತೆ. ಪಾಕ್ ವಿರುದ್ಧ ಪ್ರತೀಕಾರಕ್ಕೆ ಬಲವಾದ ಕೂಗು ಕೇಳಿ ಬರ್ತಾ ಇದೆ. ರೋಷಾಗ್ನಿಯಲ್ಲಿ ಇಡೀ ದೇಶ ಕುದೀತಾ ಇದೆ. ಪ್ರಕರಣವನ್ನ ಕೇಂದ್ರ ಗೃಹ ಇಲಾಖೆ ಎನ್ಐಎಗೆ ಹಸ್ತಾಂತರಿಸಿದೆ. ನರ್ಮೇಧದಲ್ಲಿ 26 ಮಂದಿ ಮೃತಪಟ್ಟಿದ್ದು, ಪುರುಷರ ಬಟ್ಟೆ ಬಿಚ್ಚಿಸಿ ಗುಂಡಿಕ್ಕಿ ಕೊಂದಿದ್ದರು ಅನ್ನುವಂಥದ್ದೇನಿದೆ. ಈ ವಿಚಾರಗಳನ್ನ ಇನ್ವೆಸ್ಟಿಗೇಟ್ ಮಾಡಲಾಗುತ್ತೆ. ಪಾಕ್ ವಿರುದ್ಧ ಪ್ರತೀಕಾರಕ್ಕೆ ಬಲವಾದ ಕೂಗು ಕೇಳಿ ಬರ್ತಾ ಇದೆ. ರೋಷಾಗ್ನಿಯಲ್ಲಿ ಇಡೀ ದೇಶ ಕುದೀತಾ ಇದೆ. ಪ್ರಕರಣವನ್ನ ಕೇಂದ್ರ ಗೃಹ ಇಲಾಖೆ ಎನ್ಐಎಗೆ ಹಸ್ತಾಂತರಿಸಿದೆ. ನರ್ಮೇಧದಲ್ಲಿ 26 ಮಂದಿ ಮೃತಪಟ್ಟಿದ್ದು, ಪುರುಷರ ಬಟ್ಟೆ ಬಿಚ್ಚಿಸಿ ಗುಂಡಿಕ್ಕಿ ಕೊಂದಿದ್ದರು ಅನ್ನುವಂಥದ್ದೇನಿದೆ. ಈ ವಿಚಾರಗಳನ್ನ ಇನ್ವೆಸ್ಟಿಗೇಟ್ ಮಾಡಲಾಗುತ್ತೆ. ಪಾಕ್ ವಿರುದ್ಧ ಪ್ರತೀಕಾರಕ್ಕೆ ಬಲವಾದ ಕೂಗು ಕೇಳಿ ಬರ್ತಾ ಇದೆ. ರೋಷಾಗ್ನಿಯಲ್ಲಿ ಇಡೀ ದೇಶ ಕುದೀತಾ ಇದೆ.